ಮೋದಿ ಬ್ರಿಗೇಡ್ ಮಂಗಳೂರಿನಲ್ಲಿ ಜನವರಿ 21 ತಾರೀಕು ಬೆಳಗ್ಗೆ 10:30ಕ್ಕೆ ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ. ಇದೇ ನಾವು ನಮ್ಮ ರಮಣ ಪೈ ಹಾಲ್ PVS ಹತ್ತಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸುವ ಒಂದು ಅವಧೂತ ವಿನಯ್ ಗುರುಜಿ ಹಾಗೂ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಕನ್ಯಾಡಿ ಹಾಗೂ ಮುಖ್ಯ ಭಾಷಣಕಾರರಾಗಿ ನಮ್ಮ ಮೀರ ರಾಘವೇಂದ್ರ ಅಂತ ರಾಷ್ಟ್ರೀಯವಾದಿ ಹಾಗೂ ನ್ಯಾಯವಾದಿ ಆಗಮಿಸಲಿದ್ದಾರೆ. ಮೋದಿ ಬ್ರಿಗೇಡ್ ಎನ್ನುವ ಒಂದು ಸಂಸ್ಥೆಯನ್ನು ನಾವು ಹುಟ್ಟಾಕಲಿಕ್ಕೆ ಕಾರಣ ಮೋದಿಯ ಮೇಲೆ ಒಂದು ಅಭಿಮಾನ, ಕಾರಣ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಹಾಗೂ ಪ್ರತಿಯೊಂದು ಕಾರ್ಯಕ್ರಮ ಮೋದಿ ಒಂದೊಂದು ಕಾರ್ಯಕ್ರಮವನ್ನು ವಿಶ್ವದ ಅತಿ ದೊಡ್ಡ ಪ್ರಜಾತಾಂತ್ರಿಕ ದೇಶಕ್ಕೆ ಜಾಗತಿಕ ಅತ್ಯುನ್ನತ ಸ್ಥಾನವಿದೆ ಎಂದು ವಿಶ್ವದ ಎಲ್ಲ ಮಾಧ್ಯಮಗಳು ಪ್ರಸಾರ ಮಾಡುತ್ತಿವೆ. ಇದನ್ನು ಅರಿತುಕೊಂಡು ಹಾಗೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಎಂಬುವ ಒಂದು ಧ್ಯೇಯ ವಾಕ್ಯದೊಂದಿಗೆ ಮೋದಿಯವರು ಪ್ರಧಾನಮಂತ್ರಿಯಾಗಿ ಸಾಧಾರಣ ಇಲ್ಲಿ ಒಂದು 9-10 ವರ್ಷದವರೆಗೆ ಅವರು ಕೊಟ್ಟಂಥ ಒಂದೊಂದು ಜನಪರ ಕಾಳಜಿಯ ಒಂದೊಂದು ಕಾರ್ಯಕ್ರಮವನ್ನು ಮನದಟ್ಟು ಮಾಡಿಕೊಂಡು ನಾವು ಒಂದು ಸಂಸ್ಥೆಯನ್ನು ಪ್ರತಿಯೊಬ್ಬರು ಸರ್ವ ಸದಸ್ಯರು ಹಾಗೂ ನಮ್ಮ ಗೌರವಾಧ್ಯಕ್ಷರು ಅಧ್ಯಕ್ಷರ ಎಲ್ಲ ಅನುಮತಿ ಪಡೆದುಕೊಂಡು ಒಂದು ಸಂಸ್ಥೆಯನ್ನು ನಾವು ಉದ್ಘಾಟನೆ ಮಾಡಲಿಕ್ಕೆ 21ಕ್ಕೆ ಪ್ರತಿಯೊಂದು ಹಿಂದೂ ಸಮಾಜ ಹಾಗೂ ದೇಶದ ಪ್ರತಿಯೊಬ್ಬ ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರನ್ನು ಈ ಕಾರ್ಯಕ್ರಮದ ಮುಖಾಂತರ ನಾವು ಆಹ್ವಾನ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮ ಉದ್ಘಾಟನೆಯಾದ ನಂತರ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಹಿಂದುಳಿದ ಒಂದು ಸಮಾಜಕ್ಕೆ ನಮ್ಮ ಸಂಸ್ಥೆಯಿಂದ ನಮ್ಮಿಂದ ಏನು ಮಾಡಲಿಕ್ಕಿದೆ ಅದನ್ನು ನಾವು ಚಾಚು ತಪ್ಪದೆ ಮಾಡ್ತೇವೆ. ಮತ್ತು ಮತ್ತೊಮ್ಮೆ ಮೋದಿಯನ್ನಾಗಿ ನಾವು ನೋಡಲಿಕ್ಕೆ ಈ ಸಂಸ್ಥೆ ಸದಾ ಸಿದ್ಧವಾಗಿ ಹೋರಾಟಕ್ಕೆ ಸಿದ್ಧವಾಗಿದೆ. ಮೋದಿ ಬಗ್ಗೆ ಪ್ರಚಾರಕ್ಕೆ ನಾವು ಸಜ್ಜಾಗಿದೆ ನಮ್ಮ ಸಂಸ್ಥೆ. ಹೌದೌದು, ಮೋದಿ BJP ಪಕ್ಷವನ್ನೇ ಬೆಂಬಲ. ಹೌದು, ಇದರಲ್ಲಿ ಹೆಸರು ಕೊಡಲಿಕ್ಕೆ ನಾವು ಮೋದಿ ಬ್ರಿಗೇಡ್ ಅಂತ ಸಂಸ್ಥೆಯನ್ನು ನಾವು ಉದ್ಘಾಟನೆ ಮಾಡ್ತಾ ಇರೋದಲ್ಲ. ಇದಕ್ಕೆ ಮೋದಿ ಹೌದೌದು, ಇಲ್ಲಿ ಅಧಿಕೃತವಾಗಿ ಯಾರನ್ನು ಘೋಷಣೆ ಮಾಡ್ತಾರೆ ಆ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡ್ತೇವೆ. ಯಾರಿಗೂ ಸೆಂಟ್ರಲ್ ಕಮಿಟಿ ಯಾರನ್ನು ಘೋಷಣೆ ಮಾಡ್ತದೆ ಅವರನಿಗೆ ನಾವು ಬೆಂಬಲ ಸದಾ ರೆಡಿ ಇದ್ದೇವೆ. ಚುನಾವಣೆಗೆ ಪೂರ್ವವಾಗಿ ನೀವು ಇದನ್ನು ಮಾಡಿದ್ದೀರಿ? ಹೌದು, ಚುನಾವಣಾ ಪೂರ್ವವಾಗಿ ಮಾಡಿದ್ದಲ್ಲದೆ ಚುನಾವಣೆ ನಂತರವೂ ನಮ್ಮ ಸಂಸ್ಥೆ ಸಾಮಾಜಿಕವಾಗಿ ಇದೆ. ಪುನಃ ಉದ್ಘಾಟನೆಯಾಗಿ ಇದೊಂದು ಬೇರೆ ಕಾನ್ಸೆಪ್ಟ್. ನಮ್ಮದು ಮೊದಲಿದ್ದದ್ದು ಬೇರೆ ಸಂಘಟನೆ, ಇದು ಮೋದಿ ಬ್ರಿಗೇಡ್ ಅಂತ ಒಂದು ಮಾಡ್ತೇವೆ. ಇದು ಒಂದು ಹೊಸದು. ಇಲ್ಲ, ಒಂದೇ ತಾಯಿ ಮಕ್ಕಳು ಎಲ್ಲ ನಾವು ಒಂದೇ, ಅದರಲ್ಲಿ ಬೇರೆ ಬೇರೆ ಅಂತ ಏನಿಲ್ಲ. ಬೇಕಲ್ಲ, ಎಲ್ಲರಿಗೂ ಒಂದೇ ಹೆಸರು ಇಡ್ಲಿಕ್ಕೆ ಆಗ್ತದೆ. ಇನ್ನೊಂದು ಸಂಸ್ಥೆ ಯಾಕೆ ಅಂತ ಕೇಳಿದ್ ನಾವು. ಬೇಕು, ಉದ್ದೇಶ ಒಂದೇ, ಸಮರ್ಥ ನಾಯಕ ಸರ್ವಶ್ರೇಷ್ಠ ಭಾರತ. ನಮ್ಮ ಉದ್ದೇಶ ಒಂದೇ, ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ನೋಡುವುದೇ ನಮ್ಮ ಉದ್ದೇಶ. ಮೋದಿ ಮೇಲೆ ಅಭಿಮಾನ ಅಂತ ಹೇಳಿದ್ರಲ್ಲ, ಅವರು ಯಾವ ಅಂಶ ನಿಮ್ಮನ್ನು ಅಭಿಮಾನಕ್ಕೆ ಮಾಡಿದ್ದಾರೆ ಹೇಳಲಿಕ್ಕೆ ಹೋದರೆ 1 ಅವರ್ ಬೇಕು ನಮಗೆ. ಹೇಳ್ತೇನೆ, ಕೆಲವೆಲ್ಲ ಹೇಳ್ತೇನೆ. ಸರ್ಕಾರದ ನೇತೃತ್ವದಲ್ಲಿ ಭಾರತದ ಆರ್ಥಿಕತೆಯು ಜಗತ್ತಿನಲ್ಲಿ ಅತ್ಯಂತವಾಗಿ ವೇಗವಾಗಿ ಬೆಳೆಯುತ್ತಿದೆ. ರಾಜಕೀಯ ಬಿಡಿ, ಅವರು ಬೇರೆ ಒಂದು ಶೈಕ್ಷಣಿಕವಾಗಿ ಹಿಂದುಳಿದ ಜನಕ್ಕೂ ಸಹ ಬ್ಯಾಂಕ್ ಖಾತೆಯನ್ನು ತೆರೆದಿಡಲಿಕ್ಕೆ ಅದನ್ನು ತೋರಿಸಿದ್ದೇ ಮೋದಿ. ಅದು ಎಲ್ಲದಕ್ಕೂ ಅಡ್ಡ ಮಾತಾಡ್ತಾರೆ, ಆದರೆ ಎಲ್ಲದನ್ನು ನಾವು ಅಧಿಕೃತವಾಗಿ ಒಪ್ಪಿಕೊಳ್ಳಿಕ್ಕೆ ಆಗಲ್ಲ. ಸ್ಕ್ಯಾಮ್ ಅಂತ ಆದರೆ ಅದಕ್ಕೆ ಆದಂಥ ಅಧಿಕಾರಿಗಳಿದ್ದಾರೆ, ಅದಕ್ಕೆ ಆದಂಥ ಇಲಾಖೆ ಇದೆ, ಅದನ್ನು ಅವರು ಮಾಡ್ತಾರೆ. ಅದರ ಬಗ್ಗೆ ನಾವು ಮಾತಾಡಲಿಕ್ಕೆ. ನಮ್ಮ ಉದ್ದೇಶ ಒಂದೇ, ಸಾಮಾಜಿಕವಾಗಿ ಧಾರ್ಮಿಕವಾಗಿ ಒಂದೊಂದು ಕಾರ್ಯಕ್ರಮವನ್ನು ನೆರವೇರಿಸ್ತೇವೆ. ಮತ್ತು ಮತ್ತೊಮ್ಮೆ ಮೋದಿ ಪ್ರಧಾನಿಯನ್ನಾಗಿ ಮಾಡುವುದೇ ನಮ್ಮ ಧ್ಯೇಯ ಉದ್ದೇಶ. ಜಿಲ್ಲಾ ಮಟ್ಟದಲ್ಲಿ? ಹೌದು, ಈಗ ಜಿಲ್ಲಾ ಮಟ್ಟದಲ್ಲಿ. ಅಂದರೆ ತೀರಾ ರಾಜಕೀಯ ಉದ್ದೇಶದ ಸಂಸ್ಥೆ, ಸಂಘಟನೆ. ಇದು ಸಂಘಟನೆಯೇ ನಮ್ಮ ಉದ್ದೇಶ. ರಾಜಕೀಯ ಉದ್ದೇಶ ಹೇಗೆ ಹೇಳಲಿಕ್ಕಾಗ್ತದೆ? ಇಲ್ಲಿ ಯಾರನ್ನೇ ಅನೌನ್ಸ್ ಮಾಡಿದರೆ ಸಹ, ಯಾವ ವ್ಯಕ್ತಿಯನ್ನು MP ಎಲೆಕ್ಷನ್ನಿಗೆ ಯಾರನ್ನು ಸೀಟ್ ಅನೌನ್ಸ್ ಮಾಡ್ತಾರೆ ಅವರಿಗೆ ನಾವು ವಿನ್ ಮಾಡಲಿಕ್ಕೆ ಶತಪ್ರಯತ್ನ ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ. ನಮ್ಮ ಸಂಸ್ಥೆ ಬಿಜೆಪಿ ಪರವಾಗಿ ಕ್ಯಾಂಪೇನ್ ಮಾಡ್ತೀರಾ ಅಂತ? ಹೌದು. ಈಗ
ಮೋದಿ ಬಿ ಜೆ ಪಿಯವರೇ, ಭಾಜಪ ಪಕ್ಷದವರೇ ಮೋದಿ. ಆದರೆ ಈಗ ಪ್ರಧಾನಮಂತ್ರಿ ಆದರೆ ಸಹ ಅವರು ದೇಶಕ್ಕೆ ಪ್ರಧಾನಮಂತ್ರಿ, ಬಿ ಜೆ ಪಿಗೆ ಪ್ರಧಾನಮಂತ್ರಿ ಅಲ್ಲ ಮೋದಿಜಿಯವರು. ನಾವು ಪ್ರಧಾನಮಂತ್ರಿ ಅವರನ್ನೇ ಪ್ರಧಾನಮಂತ್ರಿ ಮಾಡಬೇಕು ಅಂತ ನಾವು ವಿನ್ ಮಾಡಲಿಕ್ಕೆ ನಾವು ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ MP ಸೀಟ್ ಯಾರನ್ನು ಸೆಲೆಕ್ಷನ್ ಮಾಡ್ತಾರೆ ಅದಕ್ಕೆ ನಾವು ವಿನ್ ಮಾಡಲಿಕ್ಕೆ ಕ್ಯಾನ್ವಸ್ ಮಾಡಲಿಕ್ಕೆ ಸಹ ರೆಡಿ ಇದ್ದೇವೆ. ಸಪ್ರೇಟ್ ಸಂಘಟನೆ ಇದು. ಅಲ್ಲ, ಇದಕ್ಕೆ ಇಕಾನಮಿ ಹೇಗೆ ತುಂಬ ಇದೆ. ಇದಕ್ಕೆ ನೀವು ಇಕಾನಮಿ ಹೇಗೆ ರೂಢಿಸ್ತೀರಿ? ಇದಕ್ಕೆ ತುಂಬ ಖರ್ಚು ಇರ್ತದೆ. ಹೌದು, ನೋಡಿ, ಮೋದಿ ಭಕ್ತರು ನಾವು ಇಷ್ಟೇ ಜನ ಅಲ್ಲ, ಪ್ರತಿಯೊಬ್ಬರು ಇದ್ದಾರೆ. ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಲಿಕ್ಕಿದ್ರೆ ನಾವು ಪ್ರತಿಯೊಬ್ಬರ ಹತ್ತಿರ ಒಂದು ಮಾತಾಡಿ ಇದರ ಬಗ್ಗೆ ರೂಪುರೇಷೆಯನ್ನು ರೆಡಿ ಮಾಡಿಕೊಂಡೇ ನಾವು ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಮಾಡ್ತೇವೆ. ಇದು ಸಹ ಹಾಗೆಯೇ BJP ಆಗಲಿ ಸಂಘಟನೆ ಆಗಲಿ ಎಲ್ಲ ಸಂಘ ಸಂಸ್ಥೆಗಳ ಒಪ್ಪಿಗೆಯ ಮೇರೆಗೆ ಎಲ್ಲರ ಹತ್ತಿರ ನಾವು ಅನುಮತಿ ಪಡೆದುಕೊಂಡೇ ಈ ಸಂಸ್ಥೆಯನ್ನು ಹುಟ್ಟುಹಾಕಿದ್ದೇವೆ. ಇಲ್ಲ, ಹೇಳ್ತೇನೆ ನಾನು, ಒಂದೊಂದು ಸಂಘಟನೆ ಒಂದೊಂದು ಕಾರ್ಯಕ್ರಮಕ್ಕೆ ಮೀಸಲು ಅಂತ ಇಡ್ತೇವೆ ನಾವು. ನಾವು ಇದನ್ನೊಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಇದನ್ನೊಂದು ನೆಕ್ಸ್ಟ್ ಮೋದಿಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಚುನಾವಣೆ ಉದ್ದೇಶ ಅಲ್ಲ, ನಿತ್ಯ ನಿರಂತರ ಇರ್ತದೆ ಇದು ಸಂಘಟನೆ. ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮ ಮಾಡ್ತೀರಾ? ಹೌದು, ಶೈಕ್ಷಣಿಕ ಕಾರ್ಯಕ್ರಮ ಈಗ ನೆಕ್ಸ್ಟ್ ಉದ್ಘಾಟನೆ ಆದ ಮೇಲೆ ಅಧಿಕೃತವಾಗಿ ನಾವು ಹೇಳಲಿಕ್ಕಿದ್ದೇವೆ. ಈಗ ಎಲ್ಲ ಹೇಳಲಿಕ್ಕಾಗಲ್ಲ. ಈಗ ನಾವು ನಿಮ್ಮನ್ನು ಪ್ರೆಸ್ ಮೀಟ್ ಕರೆದದ್ದು ಖಾಲಿ ಉದ್ಘಾಟನೆಯ ವಿಷಯ. ಯೋಜನೆನೇ ಇಲ್ಲ ಅಂದ್ರೆ ಮತ್ತೆ ಉದ್ಘಾಟನೆ ಎಲ್ಲ ಆಲ್ರೆಡಿ ಇದೆ. ಉದ್ಘಾಟನೆಯ ದಿನ ನಾವು ಅಧಿಕೃತವಾಗಿ ಹೇಳಲಿಕ್ಕಿದ್ದೇವೆ. ಈಗ ಎಲ್ಲ ಹೇಳಿದ್ರೆ ಉದ್ದೇಶ ಅದುವೇ ಇಲ್ಲ. ಯಾಕಂದರೆ 22ಕ್ಕೆ ನಮ್ಮ ರಾಮನಲ್ಲ ಪ್ರತಿಷ್ಠಾಪನೆ ಇದೆ, ರಾಮ ಮಂದಿರ ಮೂರ್ತಿ. ಅದನ್ನು ಉದ್ದೇಶವಾಗಿ ಇಟ್ಟುಕೊಂಡೇ ನಾವು ಇದನ್ನು ಮೋದಿ ಬ್ರಿಗೇಡ್ ಅಂತ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿಕೊಂಡು ಉದ್ಘಾಟನೆ ಮಾಡಿಕೊಂಡು ಪ್ರತಿಯೊಂದು ಮೋದಿಜಿಯವರು ಮಾಡಿದ ಪ್ರತಿಯೊಂದು ಕಾರ್ಯಕ್ರಮವನ್ನು ಮನೆ ಮನೆಗೆ ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೋಸ್ಕರ ಈ ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ. ಗ್ರಾಮ ಮಟ್ಟದಲ್ಲಿ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೇವೆ ನಾವು. ಹೌದು, ಈಗ ಆಲ್ರೆಡಿ ಒಂದು 200-250 ಜನ ಮೆಂಬರ್ಸ್ ಇದ್ದಾರೆ ನಮಗೆ. ಹೌದು, ಮೋದಿಜಿ ಕಾರ್ಯಕ್ರಮವನ್ನು ಮನೆ ಮನೆಗೆ ತಲುಪಿಸಿ ಮತ್ತೊಮ್ಮೆ ಮೋದಿಯನ್ನು ಪ್ರಧಾನಮಂತ್ರಿ ಮಾಡುವುದೇ ನಮ್ಮ ಧ್ಯೇಯ ಉದ್ದೇಶ. ನಿನ್ನೆ ನೋಡಿರ್ಬೇಕು, ಕೆಲವು ಮಾಧ್ಯಮದವರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ನಿನ್ನೆ ಕಾಲಭೈರವ ಮಠ, ಜೋಗಿ ಮಠ ಇದೆಯಲ್ಲ, ಅಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮೊದಲನೆಯ ಹೆಜ್ಜೆಯೇ ನಮ್ಮದು. ಮೋದಿಜಿಯವರು ಕರೆ ಕೊಟ್ಟಿದ್ದಾರೆ. ನಾಡಿದ್ದು 22ನೇ ತಾರೀಕಿಗೆ ರಾಮಲಲ್ಲ ಮೂರ್ತಿ ಉದ್ಘಾಟನಾ ಸಮಾರಂಭಕ್ಕೆ ಪ್ರತಿಯೊಬ್ಬ ದೇಶದ ನಾಗರಿಕರು ದೇವಸ್ಥಾನ ಸ್ವಚ್ಛತಾ ಕಾರ್ಯಕ್ರಮವನ್ನು ನೆರವೇರಿಸಬೇಕು ಅಂತ ಅವರ ಸಲಹೆ ಸೂಚನೆ ಮೇರೆಗೆ ನಾವು ನಿನ್ನೆ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಬಿಜೆಪಿ ಅವರು ಕೆಲಸ ಮಾಡ್ತಾ ಇಲ್ಲ ಅಂತ ನೀವು ಮತ್ತೆ ಸಂಘಟನೆ ಮಾಡ್ತಾ ಇರೋದು ಅಂತ ಹಾಗೆ ಹೇಳಲಿಕ್ಕಾಗಲ್ಲ. ಕೆಲಸ ಮಾಡಿದ್ದಕ್ಕೆ ಆ ಧೈರ್ಯದಿಂದಲೇ ನಾವು ಈ ಸಂಸ್ಥೆಯನ್ನು ಹುಟ್ಟಾಕಿದ್ದು. ಅಲ್ಲ, ಇಲ್ಲ. ಈಗ ನಾಡಿದ್ದು ಕಾರ್ಯಕ್ರಮಕ್ಕೆ ಸಹ ಯಾವುದೇ ಭಾಜಪ ಜವಾಬ್ದಾರಿ ಸ್ಥಾನದವರನ್ನು ನಾವು ಇದಕ್ಕೆ ಎಲ್ಲರಿಗೂ ಇನ್ವೈಟ್ ಮಾಡಿದ್ದೇವೆ. ಆದರೆ ಸ್ಟೇಜಲ್ಲಿ ಮಾತ್ರ 2 ಗುರುಗಳು ಮತ್ತು ಒಬ್ಬರು ಪ್ರಮುಖ ಭಾಷಣಕಾರರು, ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳಿಗೆ ಮಾತ್ರ ಇದೆ. ಇತ್ತು. ಇಲ್ಲ, ಮೋದಿ ಬ್ರಿಗೇಡ್ ಇಲ್ಲ. ನಾವು ಹಿಂದೂ ಸಂಘಟನೆಯ ಕಾರ್ಯಕರ್ತರು. ಕೆಲವರು ಬಜರಂಗ ದಳದಲ್ಲಿ ಇದ್ದವರು ಇದ್ದೇವೆ. ನಾವು ಹಿಂದೂ ಜಾಗರಣ ವೇದಿಕೆಯಲ್ಲಿ ಇದ್ದವರು, ಕಾರ್ಯಕರ್ತನಾಗಿ ಬೆಳೀತಾ ಕೆಲಸ ಮಾಡಿದವರು. ಇದರಲ್ಲಿ ಸಹ ಒಂದು ಕಾರ್ಯಕರ್ತನಾಗಿ ಬೆಳೀತಾ ಇದ್ದಾರೆ. ಸರ್, ಇವಾಗ ನೀವು ಮೋದಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಮತ್ತು 3ನೇ ಬಾರಿಗೆ ಪರವಾಗಿ ಕೆಲಸ ಮಾಡಬೇಕು. ವ್ಯಕ್ತಿಯ ಪರವಾಗಿ ಇಲ್ಲಿ ಯಾರನ್ನು ಅನೌನ್ಸ್ ಮಾಡ್ತಾರೆ ಅವರ ಪರವಾಗಿ ಮೋದಿಯನ್ನು ನಾವು ಗುರಿಯಾಗಿ ಇಟ್ಟುಕೊಂಡೇ ನಾವು ಕೆಲಸ ಮಾಡ್ತೀವಿ. ಅಲ್ಲ, ನೀವು ಪಕ್ಷದಲ್ಲಿ ಇಲ್ಲ, ಪಕ್ಷದ ಮೆಂಬರ್ ಅಲ್ಲ ಅಂತ. ಹೌದು, ಪಕ್ಷದ ಮೆಂಬರ್ ಅಲ್ಲ, ನಾನು ಪಕ್ಷದ ಕಾರ್ಯಕರ್ತ, ಹಿಂದೂ ಸಂಘಟನೆಯ ಕಾರ್ಯಕರ್ತ ನಾನು. ಎಲ್ಲರಿಗೆ ಇನ್ವಿಟೇಷನ್ ಕೊಟ್ಟಿದ್ದೇವೆ ನಾವು. ಇದು ಸಪ್ರೇಟ್ ಕಾರ್ಯಕ್ರಮ ಸರ್. ಸ್ವಲ್ಪ ಇನ್ವಿಟೇಷನ್ ನೋಡಿದರೆ ಗೊತ್ತಾಗ್ತದೆ. ಅಂದರೆ ಬಿಜೆಪಿ ಇದು ಸಿದ್ಧಾಂತಗಳ ಬಗ್ಗೆ ತುಂಬ ಭಿನ್ನಾಭಿಪ್ರಾಯ ಇದೆ. ನಮಗೆ ಅದರ ಮಾಹಿತಿ ಇಲ್ಲ. ನಮಗೆ ಎಲ್ಲ ಗೊತ್ತಿದ್ದೇ ನಾವು ಎಲ್ಲ ಸಿದ್ಧಾಂತಗಳು ಒಪ್ಪಿಕೊಂಡೇ ನಾವು ಈ ಮೋದಿ ಬ್ರಿಗೇಡನ್ನು ವರ್ಕರ್ಸು ಅಲ್ಲ,
ಮೋದಿ ಪರವಾಗಿರೋರಿಗೆ ಮಾತ್ರ ವೋಟ್ ಹಾಕ್ಲಿಕ್ಕೆ ಅಂತ ಪ್ರಚಾರ ಮಾಡ್ತಾರೆ. ಹೌದು. ಅಂದರೆ BJP ಇದು ಸಿದ್ಧಾಂತಗಳ ಬಗ್ಗೆ ವಿರೋಧ ಇದೆಯಾ ಅಂತ? ಇದರಲ್ಲಿ ಸಿದ್ಧಾಂತ ಇಂಪಾರ್ಟೆಂಟ್ ಅಲ್ಲ ಸರ್. ನಮಗೆ ಮತ್ತೊಮ್ಮೆ ಮೋದಿ ಮಾಡಬೇಕಾದ್ರೆ ಇಲ್ಲಿ ಯಾರನ್ನು ಯಾವ ವ್ಯಕ್ತಿಯನ್ನು ಅನೌನ್ಸ್ ಮಾಡ್ತಾರೆ ಸೀಟನ್ನು ಅವರನ್ನು ವಿನ್ ಮಾಡಿಸುವುದೇ ನಮ್ಮದೇ ಉದ್ದೇಶ. ಈಗ ಮೋದಿ ಬ್ರಿಗೇಡ್ನಲ್ಲಿ ಈಗ ಎಷ್ಟು ಸದಸ್ಯರಿದ್ದಾರೆ? ಇವಾಗ ಒಂದು 250 ಮೆಂಬರ್ಸ್ ಆಗಿದೆ. ಇನ್ನು ಬೂತ್ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ ಅಂತೇಳಿ. ಈಗ ದಕ್ಷಿಣ ಕನ್ನಡದಲ್ಲಿ ಮುಖ್ಯವಾಗಿ ಇದುವರೆಗೆ ಬಿಜೆಪಿಯಿಂದ ಲೈಟ್ ಕಂಬದಲ್ಲಿ ಕೂಡ ಓಟ ಅನ್ನೋ ಒಂದು ಭಾವನೆ ಇದೆ. ಅದನ್ನೇ ಪುನರಾವರ್ತಿಸಿದರೆ ಈ ಬಾರಿ ನಾವು ಅದನ್ನು ಫಾಲೋ ಮಾಡೋದಿಲ್ಲ ಅನ್ನೋದು ಬಿಜೆಪಿ ಕಾರ್ಯಕರ್ತರು ಮಾತಾಡ್ಕೊಳ್ಳುವಂಥ ವಿಷಯ. ನೀವು ಯಾರು ನಿಲ್ಲಿಸಿದ್ರು ಕೂಡ ಸಪೋರ್ಟ್ ಮಾಡ್ತೇವೆ ಅಂತ ಹೇಳ್ತೀವಿ. ಈಗಲೂ ಅದೇ ಸಿಚುವೇಶನ್ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೈಟ್ ಕಂಬ ನಿಲ್ಲಿಸಿದರೆ ಸಹ BJPಯಲ್ಲಿ ವಿನ್ ಆಗ್ತದೆ. ನಾವು ಮನೆ ಮನೆಗೆ ಮೋದಿಜಿಯವರ ಕಾರ್ಯಕ್ರಮವನ್ನು ಮನೆ ತಲುಪಿಸುವುದೇ ನಮ್ಮದೇ ಉದ್ದೇಶ. ಅಲ್ಲಲ್ಲ, ಈಗ ಆ ಸಿಚುವೇಶನ್ ಇರಬೇಕಾದ್ರೆ ನಿಮ್ಮ ಪ್ರಚಾರ ಯಾಕೆ ಬೇಕು? ಈಗ ಯಾವುದೇ ಇದ್ರೂ ಸಹಿತ BJPಯಲ್ಲಿ ಬರುತ್ತೆ ಅಂತಂದ್ರೆ ನಿಮ್ಮ ಏನು ಬಂತು ಇದರಲ್ಲಿ? ನಿಮ್ಮ ರೋಲ್ ಏನು ಬಂತು? ನೋಡಿ, ಈಗ ಉದಾಹರಣೆ ಕೊಡಬೇಕಾಗ್ತದೆ ಈ ಮಾತಿನ. ಪ್ಲೇಟ್ ಇಟ್ಟರೆ ಊಟ ನಾವೇ ಮಾಡಬೇಕಲ್ಲ, ಹಾಗೆ ನಮ್ಮದು ಒಂದು ಕಾಂಟ್ರಿಬ್ಯೂಟ್ ಬೇಕು ಇದಕ್ಕೆ ಅಂತ. ನಮ್ಮದು ಒಂದು ಪಕ್ಷಕ್ಕೆ, ಒಂದು ದೇಶಕ್ಕೆ ನಮ್ಮದು ಒಂದು ಬೇಕಲ್ಲ ಏನಾದರೂ. ಹಾಗೆ ನಾವು ಮಾಡೋದಿಲ್ಲ. ಸೆಂಟ್ರಲ್ ಕಮಿಟಿ ನೋಡ್ತೀವಿ. ನಮಗೆ ಯಾರಿಗೆ MP ಸೀಟ್ ಯಾರಿಗೆ ಅನೌನ್ಸ್ ಮಾಡಿದರೆ ಸಹ ಅವರೊಟ್ಟಿಗೆ ನಾವು ಕೆಲಸ ಮಾಡೋದೇ ನಮ್ಮ ಉದ್ದೇಶ. ಈಗ ಆಲ್ರೆಡಿ ಇದ್ದ MP ಅವರಿಗೆ ಕೊಟ್ಟರೆ ಸಹ ಏನಿಲ್ಲ, ಭಿನ್ನಾಭಿಪ್ರಾಯ ಅಂತ ಯಾವುದಿಲ್ಲ. ಹೌದೌದು. ಯಾರಿಗೆ ಕೊಟ್ಟರು ಸಹ ಒಳ್ಳೆಯವರು ಕೆಟ್ಟವರು ಅಂತ ಇದ್ರೆ ಏನಿಲ್ಲ. ಯಾರಿಗೆ ಕೊಟ್ಟರೆ ಸಹ ಅದೇ ನಿಮ್ಮವರೇ ಮಾಧ್ಯಮದವರೇ ಹೇಳಿದ್ರಿ, ಈಗ ಲೈಟ್ ಕಂಬ ನಿಲ್ಲಿಸಿದರೆ ಸಹ ವಿನ್ ಆಗ್ತಾರೆ ಅಂತ. ಅದೇ ಉದ್ದೇಶ ನಮ್ಮದು ಸಹ. ಸೆಂಟ್ರಲ್ ಕಮಿಟಿ ಯಾರನ್ನು ಒಪ್ಪಿಸ್ತದೆ ಅವರಿಗೆ ನಾವು ಸಪೋರ್ಟ್ ಮಾಡ್ತೇವೆ. ಮೋದಿ ಹೆಸರಲ್ಲಿ ನಿಮ್ಮ ಪ್ರಚಾರಕ್ಕೋಸ್ಕರ ಮಾಡ್ತಾರೆ. ಮೋದಿಜಿಯವರ ಆಡಳಿತ ಅವಧಿಯಲ್ಲಿ ಏನೇನು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅದರ ಪ್ರಚಾರಕ್ಕೋಸ್ಕರ. ನಮ್ಮ ಪ್ರಚಾರ ಅಗತ್ಯ ಇಲ್ಲ. ಪ್ರಚಾರ ಮಾಡಿದ್ರೇನೆ ಅಲ್ಲ, ಒಬ್ಬ ವ್ಯಕ್ತಿ ಏನು ಕೆಲಸ ಮಾಡ್ತಾರೆ ಅದನ್ನು ಪ್ರಚಾರ ಮಾಡಿದ್ರೇನೆ ಮನೆಗೆ ತಲುಪೋದಲ್ಲ. ಆ ಕೆಲಸ ನಾವು ಏನು ಮಾಡಲಿಲ್ಲ ಅಂತ ಹೇಳಿ ನಾನು ಮಾಡಿದ್ದನ್ನೇ ಅದೇ. ಈಗ ಆಲ್ರೆಡಿ ಇದ್ದ MP ಅವರು ಏನು ಮಾಡಲಿಲ್ಲ ಅಂತ ಹೇಳಿ ಅವರು ಒಳ್ಳೆ ಕೆಲಸ ಮಾಡಿದ್ದನ್ನು ನಾನು ಹೇಳ್ತೇನೆ. ಸ್ಮಾರ್ಟ್ ಸಿಟಿಗೆ ಎಷ್ಟು ಹಣ ಬಂದಿದೆ ಅಧಿಕೃತವಾಗಿ ತೋರಿಸಬಲ್ಲೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್
www.cblaunch.com. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ